ಸಿಎಂ ಕುಮಾರಸ್ವಾಮಿ ಕಾರಿನಲ್ಲಿ ಕಾಣಿಸಿಕೊಂಡಿದೆ ಬೆಂಕಿ. ಪ್ರಚಾರವನ್ನ ಮುಗಿಸಿ ವಾಪಸ್ ಬರ್ತಿದ್ದಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ. ತಾಂತ್ರಿಕ ದೋಷದಿಂದ ರೇಂಜ್ ರೋವರ್ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಸಿಎಂ ಕುಮಾರಸ್ವಾಮಿ ಅವರು ಪ್ರಯಾಣ ಮಾಡ್ತಾ ಇದ್ದಂತ ಕಾರಿನಲ್ಲಿ ಪ್ರಚಾರವನ್ನ ಮುಗಿಸಿ ವಾಪಸ್ ಬರ್ತಾ ಇದ್ದಂತ ಸಂದರ್ಭದಲ್ಲಿ ತಾಂತ್ರಿಕ ದೋಷದಿಂದ ರೇಂಜ್ ರೋವರ್ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಅವರು ಯೂಸ್ ಮಾಡುವಂತ ಕಾರ್ ನೀವೆಲ್ಲರೂ ಕೂಡ ಅಬ್ಸರ್ವ್ ಮಾಡಿರ್ತೀರಾ. ಆ ಬ್ಲಾಕ್ ಕಲರ್ ರೇಂಜ್ ರೋವರ್ ಕಾರು, ಅದು ಮಂಡ್ಯದ ಶ್ರೀರಂಗಪಟ್ಟಣದ ಪಿಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿದೆ. ತಕ್ಷಣ ಎಚ್ಚೆತ್ತಂತ ಸಿಎಂ ಕುಮಾರಸ್ವಾಮಿ ಭದ್ರತಾ ಸಿಬ್ಬಂದಿ ಸಿಎಂ ಕುಮಾರಸ್ವಾಮಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅವರನ್ನ ಎಚ್ಚರಿಸಿ ನಂತರ ಅವರನ್ನ ಕಾರಿಂದ ಕೆಳಗಿಳಿಸಲಾಯಿತು. ಬೇರೊಂದು ಕಾರಿನಲ್ಲಿ ಸಿಎಂ ರನ್ನ ಕಳುಹಿಸಿದ್ರು ಸಿಬ್ಬಂದಿ. ನಿನ್ನೆ ಇಡೀ ದಿನ ಪ್ರಚಾರದಿಂದ ಕಾರು ಫುಲ್ ಬಿಸಿ ಆಗಿತ್ತು. ಸೊ ಹೀಗಾಗಿನೇ ಓವರ್ ಹೀಟ್ ಹಿನ್ನೆಲೆಯಲ್ಲಿ ಸಿಎಂ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಅಲ್ಲಿ ಪ್ರಮುಖವಾಗಿ ನಿನ್ನೆ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಅಬ್ಬರದ ಪ್ರಚಾರವನ್ನ ನಡೆಸಿದ್ರು ಅನ್ನೋದನ್ನ ನೋಡಿದ್ವಿ. ಮತ್ತು ಒಂದ್ ಕಡೆ ಈ ಒಂದು ಉರಿ ಬಿಸಿಲಿನಲ್ಲಿ ಕಂಪ್ಲೀಟ್ ಆಗಿ ಓವರ್ ಹೀಟ್ ಆಗಿತ್ತಂತೆ. ಸೊ ಹೀಗಾಗಿನೇ ಬೆಂಕಿ ಕಾಣಿಸಿಕೊಂಡಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ತಾಂತ್ರಿಕ ದೋಷದಿಂದ ಬೆಂಕಿ ಕಾಣಿಸಿಕೊಂಡಿತ್ತು. ಸಿಎಂ ಕುಮಾರಸ್ವಾಮಿ ಅವರ ಅದೃಷ್ಟದ ಕಾರು ಅಂತಾನೂ ಕೂಡ ಕರೀತಾರೆ ಈ ಒಂದು ರೇಂಜ್ ರೋವರ್ ಕಾರನ್ನ. ಅದಕ್ಕೋಸ್ಕರನೇ ಅವರು ಗೌರ್ಮೆಂಟ್ ಇಂದ ಸೌಲಭ್ಯ ಏನ್ ಕೊಡ್ತಾರೆ ಆ ಒಂದು ಗೌರ್ಮೆಂಟ್ ಕಾರ್ಗಳನ್ನ ಅದು ಯಾವುದನ್ನು ಕೂಡ ಯೂಸ್ ಮಾಡಲಿಲ್ಲ. ನಿಖಿಲ್ ಕುಮಾರಸ್ವಾಮಿ ಯೂಸ್ ಮಾಡ್ತಾ ಇದ್ದಂತ ಈ ಒಂದು ಲಕ್ಕಿ ಕಾರನ್ನೇ ಯೂಸ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಅವರು. ಆ ಒಂದು ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಕುಮಾರಸ್ವಾಮಿ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಹೋಗುವಂತಹ ಸಂದರ್ಭದಲ್ಲಿ ಆ ಒಂದು ಕಾರಿನ ಹಿಂದೆ ಮುಂದೆ ಸಾಕಷ್ಟು ಜನ ಭದ್ರತಾ ಸಿಬ್ಬಂದಿಗಳು ಕೂಡ ಹೋಗ್ತಾ ಇರ್ತಾರೆ. ಅವರು ಅಬ್ಸರ್ವ್ ಮಾಡಿದ್ದಾರೆ. ನಂತರ ಕಾರನ್ನ ಸ್ಟಾಪ್ ಮಾಡಿ ಕುಮಾರಸ್ವಾಮಿ ಅವರನ್ನ ಬೇರೊಂದು ಕಾರಿನಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಅಲ್ಲಿ ಪ್ರಮುಖವಾಗಿ ಓವರ್ ಹೀಟ್ ಇಂದನೇ ಈ ಒಂದು ಘಟನೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಈಗ ಆಲ್ರೆಡಿ ನೋಡಿದೀವಿ ಸಾಕಷ್ಟು ಕಡೆ ಈಗ ಆಲ್ರೆಡಿ 40 ಡಿಗ್ರಿಯನ್ನ ಕೂಡ ಕ್ರಾಸ್ ಮಾಡಿದೆ ಬಿಸಿಲು. ಸೊ ಹೀಗಾಗಿ ಆ ಒಂದು ಓವರ್ ಹೀಟ್ ಇಂದನೇ ಈ ಒಂದು ಘಟನೆ ಆಗಿದೆ ಅಂತ ಹೇಳಲಾಗ್ತಾ ಇದೆ.